ಈಗ ಒಂದು 1200 ಸ್ಕ್ವೇರ್ ಫೀಟ್ ಟೆರೆಸ್ ಇದೆ ಅಂದರೆ ಫುಲ್ ಟೆರೆಸ್ಸು ಮಾಡಬೇಕು ಅಂತಿಲ್ಲ. ಆ ಮೆಟೀರಿಯಲ್ ತೊಗೊಂಡು ಮಧ್ಯದಲ್ಲಿ ಒಂದು ಡಿಸೈನ್ ಮಾಡೋಣ, ಸೈಡ್ ರಿಜಿಸ್ಟ್ರ್ ಮಾಡ್ಸೋಣ. ನಿಮಗೂ ಬೆನಿಫಿಟ್ ಆಗುತ್ತೆ, ಕಸ್ಟಮರ್ಗೂ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ಟೆರೆಸ್ಸು ವೈಟ್ ಇರೋಕ್ಕಿಂತ ಈ ಥರ ಡಿಸೈನ್ಸ್ ಇತ್ತು ಅಂದರೆ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಮಾರ್ಬಲ್ಲು, ಆರ್ನೆಟ್ ಮತ್ತು ಟೆರೆಸೋ ಅಂತ ಅದ್ರದ್ದು ಅಪ್ಲಿಕೇಶನ್ ಯಾವ ಥರ ನೋಡೋಣ. ಸೌಂಡ್ ಬರ್ತಾ ಇಲ್ಲ. ಇದು 4 ಡಿಸೈನ್ ಬರುತ್ತೆ: ಮಾರ್ಬಲ್ಲು, ವುಡನ್ನು, ಟೆರೆಸೋ ಮತ್ತು ಆರ್ನೆಟ್. ಇದರಲ್ಲಿ ಸ್ಪೆಷಲ್ ಎಫೆಕ್ಟ್ ಬ್ರಷ್ ಬರುತ್ತಲ್ಲ, ಮಾಸ್ಕಿನ್ ಟೇಪ್ ಹಾಕಿ ಒಂದು ವೈಟು ಒಂದು ಗ್ರೇ, ವೈಟು ಗ್ರೇ ಆ ಥರ ಮ್ಯಾಚ್ ಮಾಡ್ತಾ ಹೋದ್ರೆ ಆಯಿತು. ಅಲ್ಲಿ ಪ್ರಾಕ್ಟಿಕಲಲ್ಲಿ ನಿಮಗೆ ಯಾವ ಥರ ಅಂತ ತೋರಿಸ್ತೀನಿ. ನೆಕ್ಸ್ಟು ವುಡನ್ ಡಿಸೈನು, ಟೆರೆಸೋದಲ್ಲಿ ಸಿ ಸ್ಪಂಜ್ ಅಂತ ಬರುತ್ತೆ. ಸಿ ಸ್ಪಂಜಲ್ಲಿ 2x2 ಮಾರ್ಕ್ ಮಾಡಿ, ಮಾಸ್ಕಿನ್ ಟೇಪಲ್ಲಿ ಮಾರ್ಕ್ ಮಾಡಿ, ಸಿ ಸ್ಪಂಜಲ್ಲಿ ಮಾರ್ಕ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಆರ್ನೆಟ್ಟು ಸ್ಟೆನ್ಸಿಲ್ಸ್ ಬರುತ್ತಲ್ಲ, ನಾರ್ಮಲ್ ಸ್ಟೆನ್ಸಿಲ್ಸ್ ತೊಗೊಂಡು ಸೆಂಟರ್ ಮಾರ್ಕ್ ಮಾಡಿ ಸ್ಟೆನ್ಸಿಲ್ಸಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ಯಾವ ಥರ ಅಪ್ಲಿಕೇಶನ್ ನೋಡಿದೆ ನೋಡೋಣ. ಇದರಲ್ಲಿ 20 ಶೇಡ್ಸ್ ಬರುತ್ತೆ. ನೀವು ಡ್ಯಾಮ್ ಪ್ರೂಫ್ನ ಟಿಂಟ್ ಮಾಡೋವಾಗಿಲ್ಲ, ಡ್ಯಾಮ್ ಪ್ರೂಫ್ ಪ್ಲೇನ ಟಿಂಟ್ ಮಾಡ್ಬೋದು. ನೀವು ಡ್ಯಾಮ್ ಪ್ರೂಫ್ ಟಿಂಟ್ ಮಾಡಿದ್ರೆ ಕಂಪ್ನಿ ಕಡೆಯಿಂದ ಯಾವುದೋ ರೇಟ್ ಇದೆ, ವಾರಂಟಿ ಅಥವಾ ಏನೋ ಕಂಪ್ನಿ ಕಡೆಯಿಂದ ಏನೂ ಇದು ಸಿಗೋಲ್ಲ. ಡ್ಯಾಮ್ ಪ್ರೂಫ್ ಯಾವ ಥರ ಮೆಟೀರಿಯಲ್ ಬರುತ್ತೆ ಸೇಮ್ ಅದನ್ನು ಅಪ್ಲೈ ಮಾಡೋಂಥದ್ದು. ಟಿಂಟ್ ಮಾಡೋಂಗಿಲ್ಲ ಡ್ಯಾಮ್ ಪ್ರೂಫ್ನ, ಡ್ಯಾಮ್ ಪ್ರೂಫ್ ಪ್ಲೇನ ಟಿಂಟ್ ಮಾಡ್ಬೋದು. ನಿಮಗೆ ಡಿ ಪಿ ಅಪ್ಲೈ ಮಾಡೋದು ತುಂಬ ಏನು ಕಷ್ಟ ಅನ್ಸಲ್ಲ, ಈಸಿ ಟು ಅಪ್ಲೈ ಇದೆ. ನೆಕ್ಸ್ಟು ಸ್ಟ್ರೆಸ್ ಇದೆ, ಸ್ಟೇನ್ಸ್ ಮಾರ್ಕ್ ಇರುತ್ತಲ್ಲ, ಪಾಚಿ ಕಟ್ಟೋದು ಇಲ್ಲ ಗ್ರೀನ್ ಕಲರ್ ಇದು ಮೇಲ್ಗಡೆ ಬ್ಲ್ಯಾಕ್ ಇದು ಕಾರ್ಬನ್ ಇದು ಡೆಪಾಸಿಟ್ ಏನಾಗ್ತಿರುತ್ತಲ್ಲ ಆ ಥರ ಏನೂ ಆಗಲ್ಲ ಡಿ ಪಿ ಅಪ್ಲೈ ಮಾಡೋದ್ರಿಂದ. ಅದ್ರ ಮೇಲೆ ಆದಷ್ಟು ಮಾಸ್ಕಿಂಗ್ ಟೇಪ್ ರಿಮೂವ್ ಮಾಡಿ. ತುಂಬ ತಲೆ ಬಿಟ್ಟರೆ ತುಂಬ ಗಟ್ಟಿಗೆ ಅಂಟಿರುತ್ತೆ, ಆಮೇಲೆ ನಿಮಗೆ ತೆಗೆಯೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಬಂದು ಟೆರೆಸೋ ಎಫೆಕ್ಟ್ ಅಂತೇಳಿ, ಇದು ಸಿ ಸ್ಪಾಂಜ್ ಬರುತ್ತಲ್ಲ, ಸಿ ಸ್ಪಾಂಜಲ್ಲಿ ಡಿಸೈನ್ ಮಾಡ್ತಾ ಹೋಗ್ತೀವಿ. ಆಗಿನ ಕಾಲದಲ್ಲೆಲ್ಲ ನೆಲದ ಮೇಲೆ ಗ್ರ್ಯಾನ್ಯಲ್ಸ್ ಥರ ಟೈಲ್ಸ್ ಹಾಕ್ತಾಯಿದ್ರಲ್ಲ, ಸೊ ಅದರದ್ದು ಒಂದು ಇನ್ಸ್ಪಿರೇಷನ್ ಮೇಲೆ ಟೆರೆಸ್ ಮೇಲೆ ಆ ಥರ ಯಾವ ಥರ ಮಾಡೋದು ಅಂತೇಳಿ ಒಂದು ಡೆಕೋರೇಟಿವ್. ಸಿ ಸ್ಪಂಜ್ ಇರುತ್ತಲ್ಲ, ಈ ಸಿ ಸ್ಪಂಜಲ್ಲಿ ಡಿಸೈನ್ ಮಾಡ್ತಾ ಹೋಗ್ತೀವಿ. ಸೊ 3 ಕೋಟ್ ಡ್ಯಾಮ್ ಪ್ರೂಫ್ ಆದಮೇಲೆ ಒಂದು ಬೇಸ್ ಕೋಟ್ ಮಾಡ್ತೀವಿ. ವಿತೌಟ್ ಡೆವಲ್ಯೂಷನ್ ಒಂದು ಕೋಟ್ ಬೇಸ್ ಕೋಟ್ ಮಾಡಿ, ಇದು 1 ಲೀಟರ್ಗೆ 30 to 35 ಸ್ಕ್ವೇರ್ ಫೀಟ್ ಕವರೇಜ್ ಬರುತ್ತೆ. ಒಂದು ಕೋಟ್ ಬೇಸ್ ಕೋಟ್ ಆದಮೇಲೆ ಮಾಸ್ಕಿಂಗ್ ಟೇಪಲ್ಲಿ 2x2ಗೆ ಮಾರ್ಕ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಸಿ ಸ್ಪಂಜಲ್ಲಿ ಡ್ಯಾಬ್ ಮಾಡ್ತಾ ಹೋಗ್ತೀವಿ. ಒಂದು ಈ ಥರ ಒಂದು ಸಲ ಮಾಡಿದ್ರೆ ಹಿಂಗೆ ಅಡ್ಡ, ಈ ಥರ ಒಂದು ಅಡ್ಡ ಇದು ಮಾಡ್ತಾ ಹೋದಾಗ ಡಿಸೈನ್ ಬರ್ತಾ ಹೋಗುತ್ತೆ. ಇಲ್ಲಿ ಮಾಡ್ತಾ ಇದ್ದಾರಲ್ಲ ಆ ಥರ ಅಡ್ಡ ಒಂದ್ಸಲ ಉದ್ದ ಒಂದ್ಸಲ ಈ ಥರ ಹಿಂಗೆ ರ್ಯಾಂಡಮ್ ಆಗಿ ಮಾಡಿದಾಗ ನಿಮಗೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ನಿಮಗೆ ಟಾಪ್ ಕೋಟ್ ಮೆಟೀರಿಯಲ್ ಜಾಸ್ತಿ ಕನ್ಸಂಪ್ಷನ್ ಆಗಲ್ಲ. 4 ಲೀಟ್ರಲ್ಲೇ ನಿಮ್ಗೆ ಆಲ್ಮೋಸ್ಟ್ 1000 ಸ್ಕ್ವೇರ್ ಫೀಟ್ ತನಕ ಕವರೇಜ್ ಮಾಡ್ಬೋದು ಈ ಡಿಸೈನಲ್ಲಿ. ಬೇಸ್ ಕೋಟ್ ಒಂದು 8 ಲೀಟ್ರ್ ಹೋದ್ರು ಟಾಪ್ ಕೋಟು 4 ಲೀಟ್ರಲ್ಲಿ ಮುಗ್ದೋಗುತ್ತೆ. ಮಾಡೋಂಥದ್ದು ಈ ಥರ ಡ್ಯಾಬ್ ಮಾಡ್ತಾ ಹೋಗಿ. ಹಾಂ, ಒಂದು ಈ ಥರ ಮಾಡಿದಾಗ ಇನ್ನೊಂದು ಹಿಂಗೆ ರ್ಯಾಂಡಮಾಗಿ ಈ ಥರ ಡ್ಯಾಬ್ ಮಾಡ್ತಾ ಹೋಗೋದು ಅಷ್ಟೇ. ಹಾಂ, ಇದರಲ್ಲಿ ನಿಮಗೆ ಟಾಪ್ ಕೋಟ್ ಕನ್ಸಂಪ್ಷನು ತುಂಬ ಕಮ್ಮಿ ಆಗುತ್ತೆ. ಒಂದು 1200 ಒಂದು 30-40 ಸೈಟಲ್ಲಿ ಟೆರೆಸ್ ಇತ್ತು ಅಂದರೂ 4 ಲೀಟ್ರಲ್ಲಿ ನಿಮಗೆ ಟಾಪ್ ಕೋಟ್ ಮುಗ್ದೋಗುತ್ತೆ.